ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಕ್ಷಾ ಬಂಧನದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ರಕ್ಷಾ ಬಂಧನ ಭಾರತದ ಪ್ರಸಿದ್ಧ ಹಬ್ಬ. ಓಕೆ, ಮತ್ತೊಮ್ಮೆ ನೋಡಿ. ರಕ್ಷಾ ಬಂಧನ ಭಾರತದ ಪ್ರಸಿದ್ಧ ಹಬ್ಬ. ಎರಡನೇ ಪಾಯಿಂಟ್ ನೋಡಿ. ಇದನ್ನು ರಾಖಿ ಹಬ್ಬ ಎಂದು ಕರೆಯುತ್ತಾರೆ. ಓಕೆನಾ? ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ. ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬ. ಮತ್ತು ನೋಡಿ, ಭಾರತೀಯರು ಶ್ರಾವಣ ಮಾಸದಲ್ಲಿ ಆಚರಿಸುವ ಒಂದು ಹಬ್ಬ. ನಾಲ್ಕನೇ ಪಾಯಿಂಟ್. ಈ ದಿನ ನಾವು ಹೊಸ ಬಟ್ಟೆಗಳನ್ನು ಧರಿಸುತ್ತೇವೆ. ಓಕೆ, ಅದ ನಂತರ ಐದನೇ ಪಾಯಿಂಟ್ ನೋಡಿ. ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟುತ್ತಾಳೆ. ಓಕೆ, ಮತ್ತು ನೋಡಿ. ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟುತ್ತಾಳೆ. ಆರನೇ ಪಾಯಿಂಟ್. ಸಹೋದರನಿಗೆ ಆರತಿ ಮಾಡಿ ಆಶೀರ್ವಾದ ಪಡೆಯುತ್ತಾಳೆ. ಓಕೆ, ಅಂತ ಏಳನೇ ಪಾಯಿಂಟ್ ನೋಡಿ. ಸಹೋದರಿಯರಿಗೆ ಉಡುಗೊರೆ ನೀಡುತ್ತಾನೆ. ಓಕೆ, ಎಂಟನೇ ಪಾಯಿಂಟ್ ನೋಡಿ. ರಕ್ಷಾ ಬಂಧನ ಹಿಂದೂ ಹಬ್ಬ. ಒಂಬತ್ತನೇ ಪಾಯಿಂಟ್ ನೋಡಿ. ಇದು ಪ್ರೀತಿ ಮತ್ತು ಕಾಳಜಿಯ ಹಬ್ಬ. ಮತ್ತು ನೋಡಿ, ಇದು ಪ್ರೀತಿ ಮತ್ತು ಕಾಳಜಿಯ ಹಬ್ಬ. ಹತ್ತನೇ ಪಾಯಿಂಟ್, ಕೊನೆ ಪಾಯಿಂಟ್ ನೋಡಿ. ಈ ಹಬ್ಬ ನನಗೆ ತುಂಬಾ ಇಷ್ಟ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ನಿಮಗೆ ಎಂಥ ರೀತಿಯ ಪ್ರಬಂಧ ಬೇಕಂತ ಕಾಮೆಂಟ್ಸ್ ಮಾಡಿ. ಆ ರೀತಿಯ ಪ್ರಬಂಧ ತೆಗೆಯಲು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಬಾಯ್.